ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಅಂದರೆ ವ್ಲಾಗ್ಗೆ ಸ್ವಾಗತ. ತುಂಬ ಜನ ಕೇಳ್ತಿದ್ರಿ ಮೇಡಮ್ ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನಿವತ್ತು ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾಳೆ ಗುರುಪೂರ್ಣಿಮೆ ಇರೋದ್ರಿಂದ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಮನೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೆಡ್ಶೀಟೆಲ್ಲ ತೆಗೆದು ಹಾಸಿಗೆ ಮೇಲಿಂದು ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ವ್ಯಾಕ್ಯೂಮ್ ಕ್ಲೀನರ್ ತುಂಬ ಚೆನ್ನಾಗಿ ಧೂಳೆಲ್ಲ ತೆಗಿತೆ, ಅಂದರೆ ಸಣ್ಣ ಸಣ್ಣ ಧೂಳು ಕೂದಲು ಇರ್ಬೋದು ಎಲ್ಲ ನೀಟಾಗಿ ಬರುತ್ತೆ. ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಬೇಕು ಅಂದರೆ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ, ಬೇಕು ಅಂದರೆ ಕಮೆಂಟ್ ಮಾಡಿ. ಒಂದು ಈ ರೀತಿ ನೀಟಾಗಿ ಸಂದಿನಲ್ಲಿರೋವಂಥ ಧೂಳೆಲ್ಲ ತೆಕ್ಕೊಬೋದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ನೀಟಾಗಿ ಕ್ಲೀನ್ ಆಗೋದ್ರಿಂದ. ಮೇಲಿರೋವಂಥ ಜಾಡಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ. ನಮಗೆ ಕೈ ಎಲ್ಲೆಲ್ಲಿ ಎಟಕ್ಸಲ್ವ ನೋಡಿ ಅಲ್ಲೆಲ್ಲ ನೀಟಾಗಿ ತೆಕ್ಕೊಬೋದು. ಈ ರೀತಿ ಎಲ್ಲ ನೀಟಾಗಿ ತೆಕ್ಕೊಂಡು ನಂತರ ನಾನು ಮನೆಯೆಲ್ಲ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡೆ. ತುಂಬ ಕೂದಲು ಬರುತ್ತೆ, ಅಂದರೆ ನಮ್ಮ ರಾಮು ಇರೋದ್ರಿಂದ ಅವ್ನ ಕೂದಲೆಲ್ಲ ಉದುರುತ್ತೆ. ಅವನ್ನ ಆಚೆ ಕಟ್ಟೋದ್ರೆ ಅವ್ನು ಇರೋದೇ ಎಲ್ಲ ಬಡ್ಕೊಂಡ್ಬಿಡ್ತಾನೆ. ಹಂಗಾಗಿ ಮನೆಯಲ್ಲಿ ನಾವೆಲ್ಲೇ ಓಡಾಡ್ತಿರ್ತೀವೋ ಹಂಗೆ ಓಡಾಡ್ತಿರ್ತಾನೆ ಅವನು. ಸರಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಆ ಬೆಡ್ಶೀಟ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು, ನೆನ್ನೆ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ಎಲ್ಲ ನಾನು ಮಡಚಿ ಇಡ್ತಾಯಿದ್ದೀನಿ. ಇವಾಗ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೆಲ್ಲ, ಬೆಳಗಿನ ಸಾಯಂಕಾಲದವರೆಗೂ ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ಈ ಥರ ಕ್ಲೀನಿಂಗ್ ಎಲ್ಲ ಬಂದುಬಿಟ್ರಂತೂ ಇಡೀ ದಿವಸನೇ ಆಗಿಬಿಡುತ್ತೆ. ನಾಳೆ ಪೂಜೆ ಮಾಡೋದ್ರಿಂದ ನಾನು ಹಿಂದಿನ ದಿವಸನೇ ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಒಂದು 8:30 9 ಗಂಟೆ ಅಷ್ಟರಲ್ಲೆಲ್ಲ ನೀಟಾಗಿ ಪೂಜೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಂತರ ಹಾಸಿಗೆ ಮೇಲಿರೋವಂಥ ಬೆಡ್ಶೀಟ್ನೆಲ್ಲ ತೆಗೆದಿದ್ನಲ್ವ, ಅದಕ್ಕೆಲ್ಲ ಬೇರೆ ಬೆಡ್ಶೀಟ್ ಕವರ್ನೆಲ್ಲ ಹಾಕ್ತಾಯಿದ್ದೀನಿ. ಈ ರೀತಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಮನ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಅಂದರೆ ಕ್ಲೀನ್ ಆದರೆ ಮನಸ್ಸು ಒಂಥರ ಖುಷಿಯಾಗಿರುತ್ತೆ. ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ, ಅಂದರೆ ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಸ್ನಾನ ಎಲ್ಲ ಮಾಡಿಕೊಂಡು ನೋಡಿ ಈ ರೀತಿ ಫ್ರೆಶ್ ಅಪ್ ಆಗಿಬಿಟ್ಟು, ನಂತರ ನೋಡಿ ಪೂಜೆ ಸಾಮಾನೆಲ್ಲ ನಾನು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗಾಗಿ ನೀಟಾಗಿ ಎಲ್ಲ ಹೂವೆಲ್ಲ ಇಟ್ಟು ಪೂಜೆನ ಮಾಡ್ಕೊತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಬೆಳಗ್ಗೆನೇ ಬೇಗ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ. ಮನೆಯಲ್ಲೆಲ್ಲ ಒಂಥರ ಕಳೆ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ವಾರ ಮಾಡುವಾಗ ಅಮಾವಾಸ್ಯೆ ಪೌರ್ಣಮಿ ಎಲ್ಲ ಮಾಡುವಾಗ ನಾನು ಈ ರೀತಿಯೇ ಬೆಳಗ್ಗೆನೇ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಏನಿದ್ರು ಟಿಫನ್ ಕೆಲಸ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಗುರುಪೂರ್ಣಿಮೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾವು ರಾಯರ ಮಠಕ್ಕೆ ಹೋಗಿದ್ವಿ. ಅಲ್ಲಿ ತುಂಬಾ ಕ್ರೌಡ್ ಇತ್ತು, ಮಹಾಮಂಗಳಾರತಿ ಕೂಡ ನಡೀತಿತ್ತು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇವ್ರಿಗಂತೂ ಹೊಟ್ಟೆ ಎಸ್ಬಿಟ್ಟಿರುತ್ತೆ. ಹಂಗಾಗಿ ಮನೆಗೆ ಬಂದು ಟಿಫನ್ ಮಾಡಿದೆ. ಇನ್ನೂ ನೀನು ಟಿಫನ್ ಆಗಿಲ್ವಾ ಮಮ್ಮಿ? ಎಷ್ಟು ಲೇಟ್ ಆಯಿತು? ಪೂಜೆ ಮಾಡ್ತಿದ್ನಲ್ಲ, ಇರು ಮಾಡೋಣ ಬೇಗನೆ. ಟೊಮೆಟೊ ಗೊಜ್ಜು ಅನ್ನ ಮಾಡಿ, ಟೊಮೆಟೊ ಚಿತ್ರಾನ್ನ ಮಾಡೋದಕ್ಕೆ ಬಾಣಲಿನ ಒಲೆ ಮೇಲೆ ಬಿಸಿಗಿಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಫ್ರೈ ಆಗಿರೋ ಕಡಲೆ ಬೀಜನ ಒಂದು ಬಟ್ಲಿಗೆ ಎತ್ತಿಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋಣ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೊದಲಿಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಜಜ್ಜಿಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಗೊಜ್ಜು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದವರು ಸ್ಕಿಪ್ ಮಾಡಿಕೊಂಡು ಹಿಂಗು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಈರುಳ್ಳಿ ಫ್ರೈ ಆಗಿದೆ. ಕಟ್ ಮಾಡ್ಕೊಂಡಿರೋಂಥ ಒಂದು 5 ಟೊಮೆಟೊ ಸೇರಿಸ್ತಾ ಇದ್ದೀನಿ. ಇವಾಗಲೇ ಉಪ್ಪು ಹಾಕ್ಬಿಡ್ತೀನಿ, ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು ನೋಡಿ, ಈ ರೀತಿ ಗೊಜ್ಜು ಟೈಪಲ್ಲಿ ಆಗಬೇಕು. ಇವಾಗ ಗೊಜ್ಜಾಗಿದೆ. ಇವಾಗ ರೆಡಿಯಾಗಿರೋವಂಥ ಗೊಜ್ಜನ್ನ ನಾನು ಆಲ್ರೆಡಿ ರೈಸ್ ಮಾಡಿ ಒಂದು ಬಾಂಡಿನಲ್ಲಿ ಸ್ವಲ್ಪ ತಣ್ಣಗಾಗಿಬಿಟ್ಟಿದೆ. ಇವಾಗ ಗೊಜ್ಜು ಹಾಕಿ ಕಲಸೋಣ. ಈಗ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಟೊಮೆಟೊ ಗೊಜ್ಜು ಅಥವಾ ಚಿತ್ರಾನ್ನ ಏನು ಬೇಕಾದರೂ ಕರಿಬೋದು. ಸಖತ್ತಾಗಿ ಬಂದಿದೆ. ಇವಾಗ ಸರ್ವ್ ಮಾಡೋಣ.
ನೋಡಿದ್ರಲ್ಲ, ಸಿಂಪಲ್ಲಾಗಿ ನಾನು ಟೊಮೆಟೊ ಚಿತ್ರಾನ್ನ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.